ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು. ಎಸ್, ನಮಸ್ತೆ ಸರ್. ನಮಸ್ಕಾರ ಸರ್, ಇದೀಗ ಸಿಎಂ ಪತ್ನಿ BM ಪಾರ್ವತಿ ವಿರುದ್ಧ ನೀವು ಮತ್ತೊಂದು ಆರೋಪ ಮಾಡ್ತಾ ಇದ್ದೀರಾ. ಏನಿದು ಆರೋಪ? ಮೇಡಮ್, ಏನಿಲ್ಲ, ಸಿದ್ದರಾಮಯ್ಯ ಅವರು ಮೊದಲನೇ ಸಲ ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಆಪ್ತರಾದ ಎಂ ಸತ್ಯನಾರಾಯಣ ಅವರಿಗೆ ಮೋಡದಿಂದ ಒಂದು ನಿವೇಶನ ಮಂಜೂರಾತಿ ಆಗಿದೆ, 59 ಅಳತೆ ನಿವೇಶನ. ಆ ನಿವೇಶನವನ್ನ 2008ರಲ್ಲಿ ಪಾರ್ವತಿಯವರಿಗೆ ಮಾರಾಟ ಮಾಡಿದಂತೆ ದಾಖಲಾತಿ ಹೇಳುತ್ತೆ. 2008ರಲ್ಲಿ 24 ಲಕ್ಷ ರೂಪಾಯಿ ಖರೀದಿ ಮಾಡಿದ ಶ್ರೀಮತಿ ಪಾರ್ವತಿಯವರು 2014ರಲ್ಲಿ 1 ಕೋಟಿ ರೂಪಾಯಿಗೆ ಶ್ರೀಮತಿ ಸುಲೋಚನಾ ರಮೇಶ್ ಅವರಿಗೆ ಮಾರಾಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಅವರು ಲೋಕಾಯುಕ್ತಕ್ಕೆ ಮಾಹಿತಿ ಆಗಲಿ ದಾಖಲಾತಿ, ನನಗೆ ಈಗ ಏನ್ ದೊರೆತಿದೆ ಆ ದಾಖಲಾತಿನ ಇಟ್ಕೊಂಡು ತನಿಖೆ ಮಾಡಿ ಇವರ ಭ್ರಷ್ಟಾಚಾರ ಮತ್ತೆ ಬೆನಾಮಿ ಕಾಯ್ದೆ ಅಡಿಯಲ್ಲಿ ಕ್ರಮ ತಗೊಳ್ಳಿ ಅಂತೇಳಿ ಮನವಿ ಮಾಡಿದೆ. ಸರ್, ಇದೀಗ ಎಷ್ಟು ಸೈಟ್ ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ? ಅದೇ ಈಗ ಸಿಕ್ಕ ದಾಖಲೆ ಪ್ರಕಾರ ಅದು ಒಂದು ನಿವೇಶನ 50-80 ಅಳತೆ ನಿವೇಶನವನ್ನ 24 ಲಕ್ಷ ರೂಪಾಯಿ ಖರೀದಿ ಮಾಡಿ 1 ಕೋಟಿ ರೂಪಾಯಿ ಮಾರಾಟ ಮಾಡೋದನ್ನ ಗೊತ್ತಾಗ್ತದೆ. ಹಾಗಾಗಿ ಇದೇ ರೀತಿ ಎಷ್ಟು ನಿವೇಶನ ಇವರು ಖರೀದಿ ಮಾಡಿದ್ದಾರೆ, ಮಾರಾಟ ಮಾಡಿದ್ರೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂತೇಳಿ ನಾನು ತನಿಖಾಧಿಕಾರಿಗೆ ಕೊಟ್ಟಿದ್ದೆ. ಓಕೆ, ಧನ್ಯವಾದ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಮೂಡಾ 50-50 ಹಗರಣ ವಿಚಾರ ಲೋಕಾಯುಕ್ತದಲ್ಲಿ ಈಗಾಗಲೇ ನಾನು ಪ್ರಕರಣವನ್ನು ದಾಖಲಿಸಿದ್ದೆ. ಎಲ್ಲ 50-50 ಅನುಪಾತದ ಸೈಟುಗಳ ಬಗ್ಗೆ ತನಿಖೆಯನ್ನ ಮಾಡುವಂತೆ ಮನವಿ ಪತ್ರವನ್ನ ಕೊಟ್ಟಿದ್ದೆ ಎಂದು ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.